ಹಲೋ ಗೈಸ್, ಎಲ್ಲರಿಗೂ ಅಲಿವನ್ ಕನ್ನಡ ವೆಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಟಾಕ್ಸಿಕ್ ರಾಕಿಂಗ್ ಸ್ಟಾರ್ ಯಶ್, ರುಕ್ಮಿಣಿ ವಸಂತ್, ನಯನತಾರ, ಉಮಾ ಕುರೇಶಿ ಹಾಗೂ ತಾರಾ ಸುತಾರಿ ಅವರು ನಟಿಸಿರುವ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಸುಮಾರು 4 ವರ್ಷ ಆದ್ಮೇಲೆ ರಾಕಿ ಬಾಯ್ ಅವರು ಇವತ್ತು ಬೆಳ್ಳಿ ಪರದೆ ಮೇಲೆ ಕಾಣಿಸ್ಕೊಂಡಿದ್ದಾರೆ. ಅವರ ಫ್ಯಾನ್ಸಿಗಂತೂ ನಿಜವಾಗ್ಲೂ ಹಬ್ಬ ಅಂತಾನೆ ಅನ್ಬೋದು. ಸಿನಿಮಾ ನೋಡ್ಕೊಂಡ್ ಬಂದಾಗಿದೆ. ಬನ್ನಿ, ಸಿನಿಮಾ ಹೇಗಿತ್ತು, ಸಿನಿಮಾ ನೋಡಿದ್ಮೇಲೆ ನನ್ಗೆ ಏನೇನು ಇಷ್ಟ ಆಯ್ತು, ಹೇಗೆ ಅನ್ನಿಸ್ತು ಅಂತ ನೋಡೋಣ. ಮೊದಲಿಗೆ ಸಿನಿಮಾ ಬೇಸ್ಡ್ ಆಗಿರೋದು 90s ಅಲ್ಲಿ. ಆ ಸ್ಟೋರಿ ಫುಲ್ ರನ್ ಆಗೋದು 90s ಟೈಮಲ್ಲಿ ಸ್ಟೋರಿ ರನ್ ಆಗುತ್ತೆ. ಅಂಡ್ ಸಿನಿಮಾದ ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಅಂಡ್ ಆ ಟೈಮಲ್ಲಿ ಅವರು ಹಾಕಿರುವಂತ ಡ್ರೆಸ್ ಪ್ಯಾಲೆಟ್ ಆಗಿರ್ಲಿ, ಅಂಡ್ ಆ ಒಂದು ಕಾಸ್ಟ್ಯೂಮ್ ಡಿಸೈನ್ ಆಗಿರ್ಲಿ, ಪ್ರತಿಯೊಂದು ಮಾತ್ರ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಸಿನಿಮಾದ ಪ್ಲಸ್ ಪಾಯಿಂಟ್ ಕೂಡ ಅಂತಾನೆ ಹೇಳ್ಬೋದು ಇದ್ರ ವಿಜುವಲ್ಸ್. ಆಕ್ಚುಲಿ ಇದ್ರ ವಿಜುವಲ್ಸ್ ತುಂಬಾ ಅಂದ್ರೆ ತುಂಬಾ ಗ್ರ್ಯಾಂಡ್ ಸ್ಕೇಲ್ ಅಲ್ಲಿ ಇದೆ, ಅಂಡ್ ಅಷ್ಟೇ ಚೆನ್ನಾಗಿದೆ. ಮತ್ತೆ ಮೊದ್ಲು ನಾವು ಸಿನಿಮಾನ ನೋಡುವಾಗ ನಮಗೆ ಎಲ್ಲೋ ಒಂದ್ ಸ್ವಲ್ಪ KGF ಆರಾ ಆಗಿರ್ಲಿ, KGF ಟೈಪ್ ಫೀಲ್ ಆಗಿರ್ಲಿ ಬರ್ಬೋದು ಯಶ್ ಅವ್ರನ್ನ ನೋಡ್ತಾ ಇದ್ರೆ. ಯಾಕಂತಂದ್ರೆ ಆ ಒಂದು ಕಾಸ್ಟ್ಯೂಮ್ ಆಗಿರ್ಲಿ, ಅಂಡ್ ಆ ಒಂದು ಲುಕ್ ಆಗಿರ್ಲಿ, ಸ್ವಲ್ಪ ಅದೇ ಸಿಮಿಲಾರಿಟೀಸ್ ಹೊಂದ್ಕೊಂಡಿರುತ್ತೆ. ಅಂಡ್ ಅವಾಗ ನಮಗೆ ಹೌದು ಸ್ವಲ್ಪ KGF. ಬಟ್ ನಾವು ಯಾವಾಗ ಸ್ಟೋರಿ ಒಳಗಡೆ ಇನ್ವಾಲ್ವ್ ಆಗ್ತೀವಿ, ಸ್ಟೋರಿ ಒಳಗಡೆ ಕಂಟಿನ್ಯೂ ಆಗ್ತಾ ಇರುತ್ತೆ, ಅವಾಗ ನಮಗೆ ಗೊತ್ತಾಗುತ್ತೆ ಇದು ಓಕೆ, ಇದು ತುಂಬಾ ಡಿಫ್ರೆಂಟ್ ಆಗಿದೆ ಸ್ಟೋರಿ. ಇದು KGF ಪ್ಯಾಲೆಟ್ ಅಲ್ಲಿ ಇಲ್ಲ, ಇದು ತುಂಬಾ ಬೇರೆ ಟೆಂಪ್ಲೇಟ್ ಅಲ್ಲಿ ಇದೆ, ಬೇರೆ ಒಂದು ಪಾತ್ ಅಲ್ಲಿ, ಬೇರೆ ಒಂದು ಟ್ರ್ಯಾಕ್ ಅಲ್ಲಿ ನಡೀತಿದೆ ಸಿನಿಮಾ ಅಂತ ಅವಾಗ ನಮಗೆ ಗೊತ್ತಾಗುತ್ತೆ. ಮತ್ತೆ ಸಿನಿಮಾದಲ್ಲಿ ಯಶ್ ಮ್ಯಾನ್ ಸೀರಿಯಸ್ಲಿ ಆ ರಾಯ ಅನ್ನೋ ಒಂದು ಕ್ಯಾರೆಕ್ಟರ್ನ ಏನು ಆರಾ ಮೇಂಟೈನ್ ಮಾಡಿದ್ದಾರೆ ಅಂತಂದ್ರೆ ಅವರಿಗೆ ಗೊತ್ತು ಆ ಕ್ಯಾರೆಕ್ಟರ್ಗೆ ಎಷ್ಟು ಆರಾ ಮೇಂಟೈನ್ ಮಾಡಬೇಕು. ಅಂಡ್ ಆ ಒಂದು ಕ್ಯಾರೆಕ್ಟು ಒಂದು ರೂತ್ಲೆಸ್ ಕ್ಯಾರೆಕ್ಟರ್ ಆಗಿರುತ್ತೆ. ಅವನು ಒಂದು ಡಾನ್ ಆಗೋದಕ್ಕೆ ಆಗಿರಲಿ, ಒಬ್ಬ ಗ್ಯಾಂಗ್ಸ್ಟರ್ ಆಗೋದಕ್ಕೆ ಆಗಿರಲಿ, ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತಾನೆ. ಅವ್ನಿಗೆ ಆ ಎಮೋಷನ್ಸ್ ಅನ್ನೋದೇ ಇರಲ್ಲ. ಅವ್ನು ಯಾವ ತರ ಬೇಕಾದ್ರೂ ಇರೋದಕ್ಕೆ ರೆಡಿ ಇರ್ತಾನೆ ಅವನು. ಆ ತರ ಒಂದು ಕ್ಯಾರೆಕ್ಟರ್ನ, ಒಂದು ಆರಾನ ನಿಜವಾಗ್ಲೂ ಕ್ಯಾರಿ ಮಾಡ್ತಾರೆ ಸಿನಿಮಾದ ಒಂದು ಎಂಡ್ವರ್ಗುನು ಸಹ. ರಾಯ ಅನ್ನೋ ಕ್ಯಾರೆಕ್ಟರ್ ಬಂದಾಗೆಲ್ಲ ಮಾತ್ರ ನಿಜವಾಗ್ಲೂ ವಿಜುವಲ್ಸ್ ಪಕ್ಕ ಅಂತಾನೆ ಹೇಳ್ಬೋದು. ಮತ್ತೆ ಸಿನಿಮಾದಲ್ಲಿ ತಾರಾ ಸುತಾರಿ ಅವ್ರ ಜೊತೆ ಇರುವಂತ ಒಂದು ಕಾಂಬೋಗಿನ ಒಂದು ಏನು ಅಡಲ್ಟ್ ಇದಿದೆ, ಇಂಟಿಮೇಟ್ ಸೀನ್ಸ್ ಇದೆ, ಅಂಡ್ ಆ ಒಂದು ರೊಮ್ಯಾಂಟಿಕ್ ಸೀನ್ಸ್ ಇದೆ, ಅಲ್ಲಿರೋ ಅವರ ಒಂದು ಕೆಮಿಸ್ಟ್ರಿಗಿನ್ನ ನನಗೆ ಕಿಯಾರಾ ಅದ್ವಾನಿ ಅವ್ರ ಜೊತೆ ಇರುವಂತ ಸೀನ್ಸ್ ಅಲ್ಲಾಗಲಿ, ಕಿಯಾರಾ ಅದ್ವಾನಿ ಅವ್ರ ಜೊತೆ ಆಗಿರುವಂತ ಒಂದು ಕ್ಯಾರೆಕ್ಟರ್ ಜೊತೆ ಆ ಒಂದು ಕೆಮಿಸ್ಟ್ರಿ ಅಂತೂ ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಇನ್ನು ಅದು ಬಿಟ್ಟು ಇನ್ನು ಮಿಕ್ಕಿದವರೆಲ್ಲ ಕ್ಯಾರೆಕ್ಟರ್ ಆಗಿರ್ಲಿ, ತಾರಾ ಸುತಾರಿ ಆಗಿರಲಿ, ರುಕ್ಮಿಣಿ ವಸಂತ್ ಅವರಾಗಿರ್ಲಿ, ಅವ್ರವ್ರ ಕ್ಯಾರೆಕ್ಟರ್ ಬಂದು ಸುಮ್ಮನೆ ಕ್ಯಾಮಿಯೋ ತರ ಬಂದು ಹೋಗುವಂಥದ್ದಿರಲ್ಲ. ಅವ್ರವ್ರ ಕ್ಯಾರೆಕ್ಟರ್ಗೆ ಅವ್ರದ್ದೇ ಆದಂತ ಒಂದು ಇದಿದೆ. ಆ ಒಂದು ಇಂಪಾರ್ಟೆನ್ಸ್ ನ ತರ್ತಾರೆ ಆ ಕ್ಯಾರೆಕ್ಟರ್ಗಳಲ್ಲಿ. ಅವ್ರವ್ರ ಇಂಪಾರ್ಟೆನ್ಸ್ ಏನಿದೆ ಅದನ್ನ ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದನ್ನ ನಿಭಾಯಿಸಿದ್ದಾರೆ ಅಂತಾನೂ ಸಹ ಹೇಳ್ಬೋದು. ಇನ್ನು ಸಿನಿಮಾದಲ್ಲಿ ನೆಕ್ಸ್ಟ್ ಕ್ಯಾರೆಕ್ಟರ್ ಬರೋದೇ ಈ ಟಿಕೆಟ್ ಅನ್ನೋ ಕ್ಯಾರೆಕ್ಟರ್ ಮಾತ್ರ ಸೀರಿಯಸ್ಲಿ ನನಗೆ ಪರ್ಸನಲಿ ಇಷ್ಟ ಆದಂತ ಒಂದು ಕ್ಯಾರೆಕ್ಟರು. ನಮಗೆ ಸಿನಿಮಾ ಪೂರ್ತಿ ಎಲ್ಲೂ ಸಹ ರಾಯ ಕ್ಯಾರೆಕ್ಟರ್ ಆಗಿರ್ಲಿ, ಟಿಕೆಟ್ ಕ್ಯಾರೆಕ್ಟರ್ ಆಗಿರ್ಲಿ, ಇಬ್ರು ನಟಿಸಿರೋರು ಒಬ್ಬರೇ ಅಂತಾನೆ ಅನ್ಸಲ್ಲ. ಫುಲ್ ಡ್ರಾಸ್ಟಿಕ್ ಚೇಂಜ್ ಇರುತ್ತೆ. ಈಗ ರಾಯ ಕ್ಯಾರೆಕ್ಟರ್ ಇದು ಬಂದು ಫುಲ್ ಹೀರೋಯಿಸ್ಟಿಕ್ ಆಗಿ ಫುಲ್ ಹಾರರ್ ಫಾರ್ಮಿಂಗ್ ಮಾಡ್ತಾ ಇದ್ರೆ, ಟಿಕೆಟ್ ಅನ್ನೋ ಕ್ಯಾರೆಕ್ಟರ್ ಫುಲ್ ಕ್ರೇಜಿ ಗುರು. ಏನ್ ಮಾಡ್ತಾನೆ ಅಂತಾನೆ ಗೊತ್ತಾಗಲ್ಲ. ಆ ಲೆವೆಲ್ ಕ್ರೇಜಿ ಅಂದ್ರೆ ಕ್ರೇಜಿ ಶಿಟ್ ತೆಗ್ದಿದ್ದಾರೆ ಇವ್ನ ಕ್ಯಾರೆಕ್ಟರ್ ಇಂದ ಮಾತ್ರ. ನಿಜವಾಗ್ಲೂ ಅಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ ಯಶ್ ಅವರು. ಎರಡು ಪಾತ್ರದ ತೂಕ ಏನು, ಆ ಒಂದು ಇಂಪಾರ್ಟೆನ್ಸ್ ಏನು ಅಂತ ತಿಳ್ಕೊಂಡು ನಿಜವಾಗ್ಲೂ ಅಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ಸ್ನ. ಆ್ಯಂಡ್ ಸಿನಿಮಾ ಬಂದು ಅಡಲ್ಟ್ ಸರ್ಟಿಫಿಕೇಟ್ ತೊಗೊಂಡಿದೆ, ಸರ್ಟಿಫಿಕೇಟ್ ತೊಗೊಂಡಿದೆ. ಆ್ಯಂಡ್ ನಿಜವಾಗ್ಲೂ ಚಿಕ್ಕ ಮಕ್ಕಳು ಫ್ಯಾಮಿಲಿ ಅವ್ರು ಯಾರು ನೋಡೋ ಹಂಗಿಲ್ಲ. ಆ್ಯಂಡ್ ನೀವು ಯಾರು ಫ್ಯಾಮಿಲಿ ಜೊತೆ ಹೋಗಿ ನೋಡ್ತೀರಾ ಅಂತಂದರೆ ಇದರಲ್ಲಿರೋ ಅಡಲ್ಟ್ ಸೀನ್ಸ್ ಆಗಿರಲಿ, ಅಲ್ಲೆಲ್ಲ ರೊಮ್ಯಾಂಟಿಕ್ ಸೀನ್ಸ್ ಆಗಿರಲಿ, ಫ್ಯಾಮಿಲಿ ಜೊತೆ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗೇ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಆಕ್ಷನ್. ನಿಜವಾಗ್ಲೂ ಜೆ ಪೆರಿ ಅವರು ಏನ್ ಆಕ್ಷನ್ ಮಾಡಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್. ಯಶ್ ಅವರು ಈ ಲೆವೆಲ್ ಆಕ್ಷನ್ ನಿಜವಾಗ್ಲೂ ಸಿನಿಮಾದ ನೆಕ್ಸ್ಟ್ ಒಂದು ಜೀವ ಅಂತಾನೆ ಹೇಳ್ಬೋದು. ಆಕ್ಷನ್ ಅಷ್ಟು ಚೆನ್ನಾಗಿದೆ. ಅಂಡ್ ಇದರಲ್ಲಿ ನೆಗೆಟಿವ್ ಕಡೆ ಬರೋಗಿದ್ರೆ ಕೆಲವೊಂದಷ್ಟು ಕಡೆ ಮಾತ್ರ VFX ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು. ಅಂಡ್ ನೀವು ಸ್ಟೋರಿ ಒಳಗಡೆ ಮುಳುಗೋಗಿದ್ರೆ ನಿಮ್ಗೆ ಅದು ಅಷ್ಟು ನೋಟಿಸ್ ಆಗಲ್ಲ. ನಿಮ್ಗೆ VFX ಆಗಿರ್ಲಿ ಅದೇನೋ ನಿಮ್ಗೆ ಅಷ್ಟು ಹೈಲೈಟ್ ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗಿದೆ. ಇನ್ನು ಮ್ಯೂಸಿಕ್ ಕಡೆ ಬರೋ ಹಾಗಿದ್ರೆ ರವಿ ಬಸ್ರೂರ್ ಅವರು KGF ಮೂವಿಗೆ ಹೆಂಗೆ ಮ್ಯೂಸಿಕ್ ಕೊಟ್ಟಿದ್ದಾರೋ ಅದೇ ತರನೇ ಕೊಟ್ಟಿದ್ದಾರೆ. ಕೆಲವೊಂದ್ ಕಡೆ ತುಂಬಾ ಆವರೇಜ್ ಆಗಿ ಕೊಟ್ಟಿದ್ದಾರೆ ಅಂತ ಅನಿಸ್ತು. ಇನ್ನೂ ಚೆನ್ನಾಗಿ ಕೊಡ್ಬೋದಾಗಿತ್ತು. ಬಟ್ ನನಗೆ ಸಿನಿಮಾ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. ಪಕ್ಕಾ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮೂವಿ. ಈ ವರ್ಷದ ಮತ್ತೆ ಕನ್ನಡದ ಬಿಗ್ಗೆಸ್ಟ್ ಸಿನಿಮಾ ರಿಲೀಸ್ ಆಗಿದೆ. ಆದಷ್ಟು ಹೋಗಿ ಥಿಯೇಟರ್ ಅಲ್ಲಿ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ. ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.